ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಸಂತರ ಮಾತಿನ ಕ್ಯೂರಿಂಗ್. ನೀವು ಒಂದು ಪ್ರಯೋಗ ಮಾಡಿ. ನಿಮ್ಮ ಮನೆಯ ಹುಡುಗನನ್ನು ಕರೆದು ಅವನ ಮುಂದೆ ಒಂದು ಗ್ಲಾಸ್ನಲ್ಲಿ ಹಾಲು, ಇನ್ನೊಂದು ಗ್ಲಾಸ್ನಲ್ಲಿ ಆಲ್ಕೋಹಾಲ್ ಇಡಿ. ಆತ ಯಾವುದನ್ನು ತೆಗೆದುಕೊಳ್ಳುತ್ತಾನೆ? ಖಂಡಿತವಾಗಿಯೂ ಹಾಲನ್ನೇ ತೆಗೆದುಕೊಳ್ಳುತ್ತಾನೆ. ಅದೇ ಗ್ಲಾಸುಗಳನ್ನು ಒಬ್ಬ ಪುರುಷನ ಮುಂದೆ ಇಡಿ. ಆತ ಆಲ್ಕೋಹಾಲ್ ಗ್ಲಾಸ್ ತೆಗೆದುಕೊಳ್ಳುತ್ತಾನೆ. ಆತನಿಗೆ ಆಲ್ಕೋಹಾಲ್ ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲವೇನು? ಗೊತ್ತಿದೆ, ಆದರೂ ಅದನ್ನೇ ತೆಗೆದುಕೊಳ್ಳುತ್ತಾನೆ. ಆಗ ಆ ಹುಡುಗ ಹೇಳುತ್ತಾನೆ, ಹಾಲಿನ ಬೆಲೆ ಗೊತ್ತಿರೋದರಿಂದ ನಾನು ಅದನ್ನು ತೆಗೆದುಕೊಂಡೆ. ಹಾಲು ಕುಡಿದು ನನ್ನ ತಾಯಿಯ ತೊಡೆಯ ಮೇಲೆ ಮಲಗುತ್ತೇನೆ. ನೀನು ಆಲ್ಕೋಹಾಲ್ ಕುಡಿದು ನಾಯಿ ತೊಡೆ ಮೇಲೆ ಮಲಗಿ ಎದ್ದು ಬರ್ತೀಯಾ ಅಂತ. ಒಂದು ದಿನ ಒಬ್ಬ ಮನುಷ್ಯ ತನ್ನ ಹೆಂಡತಿ ಮಾಡಿದ ಅಡುಗೆ ಚೆನ್ನಾಗಿಲ್ಲ ಎಂದು ಬಿಸಾಡಿದ. ಅದನ್ನು ನೋಡಿದ ಪತ್ನಿ, ಯಾಕ್ರಿ ಬಿಸಾಡ್ತೀರಿ ಎಂದು ಕೇಳಿದಳು. ಇದಕ್ಕೆ ರುಚಿನೇ ಇಲ್ಲ, ದಿನಾಗಲೂ ಒಂದೇ ರುಚಿ, ಏನೂ ಬದಲಾವಣೆಯೇ ಇಲ್ಲ, ಅದನ್ನು ಯಾರು ತಿಂತಾರೆ ಎಂದ ಗಂಡ. ಅದಕ್ಕೆ ಕೆರಳಿದ ಪತ್ನಿ, ದಿನ ಸಂಜೆ ಕುಡಿದು ಮನೆಗೆ ಬರ್ತಿ, ಒಂದು ದಿನವಾದರೂ ಸರಾಯಿ ಒಂದೇ ರುಚಿ ಅಂತ ಬಾಟಲಿ ಬಿಸಾಡಿ ಬಂದಿಯೇನು ಎಂದು ಕೇಳಿದಳು. ನಮಗೆ ಏನನ್ನು ಕುಡಿಯಬೇಕು, ಏನನ್ನು ಕುಡಿಯಬಾರದು ಎಂಬ ಅರಿವು ಇರಬೇಕು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳೆ, ನಮ್ಮ ಬದುಕು ಸುಂದರವಾಗಬೇಕು ಅಂದರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವೂ ಇರಬೇಕು ಅಂತ. ಹೌದು, ಇವೆಲ್ಲ ಎಲ್ಲಿ ಸಿಗುತ್ತವೆ? ಯಾವುದಾದರೂ ಮಾಲ್ನಲ್ಲಿ ಸಿಗ್ತಾವೇನೋ ಅಂತ ಕೇಳಬೇಡಿ. ಮುಕ್ತಾಯಕ್ಕನೇ ಇವೆಲ್ಲ ಎಲ್ಲಿ ಸಿಗುತ್ತವೆ ಎಂದೂ ಹೇಳಿದ್ದಾಳೆ. ಶರಣರು ಈ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟಸಂತೃಪ್ತಿ ಎಂಬೆನು ಅಜಗಣ್ಣ ಲಿಂಗವೇ ಎಂದು ಹೇಳುತ್ತಾಳೆ ಅವಳು. ಮುಕ್ತಾಯಕ್ಕ ಈಗ ದೇಹದಿಂದ ಇಲ್ಲ, ಸಿದ್ದೇಶ್ವರ ಸ್ವಾಮೀಜಿ ರೂಪದಿಂದ ಇಲ್ಲ, 12ನೇ ಶತಮಾನದ ಶರಣರು ಈಗ ಇಲ್ಲ. ಆದರೆ ಅವರೆಲ್ಲರೂ ವಚನಗಳ ಮೂಲಕ ಶಬ್ದದಿಂದ ಇದ್ದಾರೆ. ಇದಕ್ಕೆ ಶಬ್ದಾವತಾರ ಅಂತಾರೆ. ಈಗ ನೀವು ಮನೆ ಕಟ್ಟಿಸ್ತೀರಿ, ಒಳ್ಳೆ ಕಬ್ಬಿಣ ತಂದಿದ್ದೀರಿ, ಒಳ್ಳೆ ಸಿಮೆಂಟ್ ತಂದಿದ್ದೀರಿ, ಆದರೂ ಕ್ಯೂರಿಂಗ್ ಮಾಡಲೇಬೇಕಲ್ವೇ? ಎಷ್ಟೇ ಒಳ್ಳೆ ಸಿಮೆಂಟ್ ಆದರೂ ಕ್ಯೂರಿಂಗ್ ಸರಿ ಆಗದಿದ್ದರೆ ಕಟ್ಟಡ ಬಿರುಕು ಬಿಡುತ್ತೆ. ಹಾಗೆಯೇ ಸಂಸಾರದಲ್ಲಿ ಬಿರುಕು ಬರಬಾರದು ಎಂದರೆ ಸಂತರ ಮಾತಿನ ಕ್ಯೂರಿಂಗ್ ಬೇಕೇ ಬೇಕು. ನಿಮ್ಮ ಮನದಲ್ಲಿ 100 ಚಿಂತೆಗಳು ಇರಬಹುದು. 100 ಚಿಂತೆಗಳನ್ನು ಏಕಕಾಲದಲ್ಲಿ ದೂರ ಮಾಡಲು ಶರಣರ ಒಂದು ವಚನ ಸಾಕು. ಮರದ ಕೊಂಬೆಯ ಮೇಲೆ 100 ಕಾಗೆಗಳು ಕುಳಿತಿದ್ದರೂ ಅವುಗಳನ್ನು ಓಡಿಸಲು 100 ಕಲ್ಲುಗಳು ಬೇಡ. ಒಂದು ಕಲ್ಲು ಎಸೆದರೆ 100 ಕಾಗೆಗಳು ಹಾರಿ ಹೋಗುತ್ತವೆ. ಹಾಗೆಯೇ ಇದು. ಸೂಪರ್ ಮಾರ್ಕೆಟ್ಗೆ ಹೋದರೆ ಜ್ಞಾನ ಸಿಗುವುದಿಲ್ಲ, ಗುರು ಸೇವೆ ಮಾಡಿದರೆ ಸಿಗುತ್ತದೆ. ಮೈ, ಮನಸ್ಸು, ಕೈ ಹೊಲಸು ಮಾಡಿಕೊಳ್ಳದೆ ಶುದ್ಧವಾಗಿಟ್ಟುಕೊಂಡವನೇ ಗುರುಗಳು. ನಮಸ್ಕಾರ, ಧನ್ಯವಾದಗಳು.